ಹನಿ ಟ್ರ್ಯಾಪ್ ವಿಚಾರವಾಗಿ ದೂರು ಕೊಟ್ಟಿದ್ದಾರೆ. ನಿಮಗೆ ಫೋನ್ ಕಾಲ್ಸ್ ಬರ್ತಿದೆ, ಕೊಲೆಗೆ ಸಂಚು ರೂಪಿಸಿದೆ ಅನ್ನೋ ವಿಚಾರವಾಗಿ ದೂರು ಕೊಟ್ಟಿದ್ದಾರೆ. ಹನಿ ಟ್ರ್ಯಾಪ್ ನನ್ನ ಮೇಲೆ ಆಗೇ ಇಲ್ವಲ್ಲ. ನಾನು ಹನಿ ಟ್ರ್ಯಾಪ್ ಆಗಿದೆ ಅಂತ ನಾನು ಹೇಳಿ, ನನಗೆ ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ನಾನು ನಿಮ್ಗೆ ಮುಂಚೆಯಿಂದ ಹೇಳ್ತೀನಿ. ನನ್ನ ಮೇಲೆ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಹೇಳಿದ್ದು, ನನಗೆ ಮತ್ತು ನಿರಂತರವಾಗಿ ಈ ರೀತಿಯ ಪ್ರಯತ್ನ ನಡೀತಾ ಇತ್ತು ಅಂತೇಳಿ. ಅಲ್ಲ, ಅದಕ್ಕೆ ಈಗ ರಾಜಣ್ಣವರು ಅದ್ರ ಬಗ್ಗೆ ಮಾಹಿತಿಯನ್ನು ಹೇಳಿದ್ದಾರೆ. ಹೌದು, ನನಗೆ 2 ಬಾರಿ ಪ್ರಯತ್ನ ಮಾಡಿದ್ರು ಅಂತ ಮಾತನ್ನು ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಾನು ಮುಂಚೆಯಿಂದನೂ ನಿಮ್ಮ ಹತ್ರ ಹೇಳ್ತಾ ಇರೋವಂಥದ್ದು, ನನಗೆ ಯಾರು ಬಂದು ಹನಿ ಟ್ರ್ಯಾಪ್ ಮಾಡೋಕ್ಕೆ ಬಂದಿಲ್ಲ. ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ಮಾತನ್ನು ನಾನು ನಿಮ್ಗೆ ಹೇಳಿದ್ದೆ. ಆದರೆ ನನಗೆ ಆಗ್ತಾ ಇರೋವಂಥದ್ದು ಈ ಒಂದು ಏನು, ಈಗ ನಾನು DG ಅವ್ರಿಗೆ ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ. ಅದೇನು ರೆಕಾರ್ಡಿಂಗ್ ಇದೆ, ಆ ರೆಕಾರ್ಡಿಂಗಲ್ಲಿ ಏನೆಲ್ಲ ಮಾಹಿತಿಗಳಿದೆ ಆ ಮಾಹಿತಿಯನ್ನು ಇವತ್ತು DG ಅವ್ರಿಗೆ ಕೊಟ್ಟಿದ್ದೀನಿ. ನನ್ನ ಹತ್ಯೆಗೆ ಪ್ರಯತ್ನ ಪಟ್ಟಿರೋದನ್ನ ಮಾಹಿತಿಯನ್ನು ಇವತ್ತು DG ಅವರು ಕುಟುಂಬಸ್ಥರಿಗೆ ಯಾರಾದರೂ ಹನಿ ಟ್ರ್ಯಾಪ್ ಮಾಡಿದಾರಾ? ಬೇರೆ ಯಾರಿಗಾದ್ರೂ ಹನಿ ಟ್ರ್ಯಾಪ್ ಇಲ್ಲ, ಯಾರಿಗೂ ಆಗಿಲ್ಲ, ಯಾರಿಗೂ ಆಗಿಲ್ಲ. ನೀವು ಹೇಳಿದ್ರೆ ಆಡಿಯೋ ಸಿಕ್ತು ಅಂತ ಹೇಳಿದ್ರು. ನಿಮ್ಗೆ ಆಡಿಯೋ ಸಿಕ್ತು, ನಿಮ್ಮ ಹತ್ಯೆ ಮಾಡಿದ್ರು. ಯಾರು ಆ ರೀತಿ ಪ್ರಯತ್ನ ಮಾಡಿದ್ರು? ಆಡಿಯೋದಲ್ಲಿ ಏನಂತ ಉಲ್ಲೇಖ ಮಾಡಿದ್ದಾರೆ? ಯಾರ ಹೆಸರನ್ನ ಬಳಕೆ ಮಾಡ್ಕೊಂಡಿದಾರ? ಅದ್ರಲ್ಲಿ ಯಾರೋ 1-2-3 ಹೆಸರು ಹೇಳಿದ್ದಾರೆ, ಬಟ್ ನನಗೆ ಅದು ಯಾರೋ ಗೊತ್ತಿಲ್ಲ. ಅದು ಒಂದೆರಡು ಹೆಸರು ಹೇಳಿದಾರಪ್ಪ. ಅದು ಯಾರೋ ಸೋಮ ಅಂತ ಒಂದು ಹೆಸರು ಹೇಳಿದ್ದಾರೆ, ನಂದು ಭರತ್ ಅಂತಾನೇನೋ ಒಂದು ಹೆಸರು ಹೇಳಿದ್ದಾರೆ. ಭರತ್ ಸೊ ಈಗ 1-2-3 ಹೆಸರೇನೋ ಹೇಳಿದ್ದಾರೆ. ಅದನ್ನೇ, ಆ ಉದ್ದೇಶ ಏನು ಅಂತ ನನಗೆ ಗೊತ್ತಿಲ್ಲ. ಆ ಉದ್ದೇಶ ಏನು ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಏನಂತ ಏನಕ್ಕಂತೆ ರಾಜಕೀಯವಾಗ ಬಿಸ್ನೆಸ್ ಆಗ ಇಲ್ಲ ವೈಯಕ್ತಿಕವಾಗಿ ನಾನು ಯಾವ್ದು ರಿಯಲ್ ಎಸ್ಟೇಟ್ ಮಾಡಲ್ಲಪ್ಪ. ಜನವರಿಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಆಡಿಯೋ ಬಂದಿತ್ತು. ತುಂಬಾ ಲೇಟ್ ಮಾಡ್ತೀರಿ, ರಾಜಣ್ಣವರಾಗ್ಲಿ ನೀವಾಗ್ಲಿ ವಿಚಾರನ ದೂರ ಕೊಡೋದಕ್ಕೆ ತುಂಬಾ ಲೇಟ್ ಮಾಡ್ತೀರಿ. ಯಾಕೆ ಅಂತ ರಾಜ್ಯದ ಮಂತ್ರಿ ಮತ್ತೆ MLCಗೆ ಇಷ್ಟು ನಿಧಾನ ಆಗುವಂತ ಕಾರಣ ಏನು? ಈಗ ಜನವರಿಯಲ್ಲಿ ಇದು ನನಗೆ ಮಾಹಿತಿ ಬರುವಂಥದ್ದು. ನಾನು ಫಸ್ಟು ಸ್ವಲ್ಪ ಇದೇನೋ ಯಾರೋ ಮಾಡ್ತಿದ್ದಾರೆ ಸುಮ್ಮನೆ ತಮಾಷೆಗೆ ಅಂತ ಅಂದ್ಕೊಂಡೆ. ಬಟ್ ಇದು ಬೇರೆ ಬೇರೆ ರೀತಿಯಲ್ಲಿ ಇದು ಬೆಳವಣಿಗೆ ನಡೀತಾ ಇದೆ. ಬೇರೆ ಬೇರೆ ರೀತಿ ಬೆಳವಣಿಗೆ ನಡೀತಾ ಇದೆ. ಸೊ ನಾನು ಅದನ್ನು ಈಗ ಏನು ಕಂಪ್ಲೇಂಟ್ ನಾಳೆ SP ಅವ್ರಿಗೆ ಕೊಡ್ತೀನಿ. ಅದನ್ನು ಅವ್ರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ಮೇಲೆ ಇದು ಬೇರೆ ಏನೆಲ್ಲ ಅದರೊಳಗಡೆ ನನಗೆ ಇನ್ನೂ ಮಾಹಿತಿಗಳಿದೆ ಅದನ್ನು ನಾನು ಇನ್ವೆಸ್ಟಿಗೇಷನಲ್ಲಿ ಹೇಳ್ತೀನಿ ಅಂತ ಮಾತನ್ನು ನಾಳೆ ಹೋಗಿ SP ಆಫೀಸಲ್ಲಿ SP ಅಲ್ಲಿ ಕೊಡ್ತೀನಿ. ಆಡಿಯೋ ಸಿಕ್ತು ಅಂತ ಹೇಳಿದ್ರೆ ಯಾರು ಮೂಲಕ ಸಿಕ್ತು? ಯಾರು ಮಾತಾಡಿದ್ದಾರೆ? ಅದರಲ್ಲಿ ಯಾರು ಮಾತಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ವಾಟ್ಸಪ್ ಆಡಿಯೋನದು ಇಲ್ಲ ಒನ್ ಕನ್ವರ್ಸೇಷನ್ ಇಲ್ಲ 2 ಕನ್ವರ್ಸೇಷನ್, ಇಬ್ರು ಮಾತಾಡಿರುವಂತ ಕನ್ವರ್ಸೇಷನ್.